ಇದು ಬಣ್ಣ ನೋಡ್ಕೊಳ್ಳಿ, ಚಾಪೆ ವಾಲಲ್ಲಿ ಹೆಣ್ಣು ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ. ಫುಲ್ಲು ಎಸ್ ಟೈಪ್ ಕುತ್ತಿಗೆ ಇರುತ್ತೆ. ಟಾಪ್ ಕ್ವಾಲಿಟಿ ಲೈನಲ್ಲಿ ಮಾಡಿಸಿರೋ ಹಕ್ಕಿ ಇದು. ಚಾಪೆ ವಾಲ್ಗಳಲ್ಲಿ ನೋಡ್ಬೋದು, ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ಫುಲ್ಲು ಎಸ್ ಟೈಪ್ ಕುತ್ತಿಗೆ ಇರುತ್ತೆ. ಇದು ಹೆಣ್ಣಿದು. ಏನಕ್ಕೆ ತೋರಿಸ್ತಾರೋದಂದರೆ ಗಂಡು ಜೊತೆ ಹಾಕಿದ್ರೆ ಹೆಣ್ಣದು ಕ್ವಾಲಿಟಿ ಗೊತ್ತಾಗಲ್ಲ ಅಂದ್ಬಿಟ್ಟು ಇದು ಹೆಣ್ಣಿದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಅದರದ್ದು ಬಂದ ಜೊತೆ ಗಂಡು. ಚಾಪೆ ವಾಲಲ್ಲಿ ತಿರಾವಲ್ ಗಂಡು. ಹೆಣ್ಣು ನಾವು ತಿರಾವಲ್ ಮೇಲೆ ಹಾಕ್ಬೋದಿತ್ತು. ತಿರಾವಲ್ ಏನಕ್ಕೆ ಹಾಕಿಲ್ಲ ಅಂದರೆ ತಿರಾವಲ್ಗಳಲ್ಲಿ ಬಾಜಿ ಜಾಸ್ತಿ ಇರುತ್ತೆ. ಗಂಡು ಹೆಣ್ಣು ಎರಡು ತಿರಾವಲ್ ಮ್ಯಾಚ್ ಮಾಡ್ದಂಗೆ ಪಟ್ಟಗಳು ಜಾಸ್ತಿ ಬಾಜಿ ಆಗಿಬಿಟ್ಟು ರೋಲ್ ಆಗಿಬಿಡತ್ತೆ ಅಂದ್ಬಿಟ್ಟು ತಿರಾವಲ್ ಹೆಡ್ನ ಮ್ಯಾಚ್ ಮಾಡಿಲ್ಲ ಈ ಲೈನ್ಗೆ. ಹೆಣ್ಣಲ್ಲಿ ಬಾಜಿ ಬಂದ್ಬಿಟ್ಟು 3-4 ಬಾಜಿ, ಗಂಡಲ್ಲಿ 6-8 ರಾಕೆಟ್ ಬಾಜಿ. ಪಲ್ಲ ಬಂದ್ಬಿಟ್ಟು ಪಟ್ಟಗಳು 30-35 ನಿಮಿಷ ಪಲ್ಲ ಹೋಗುತ್ತೆ. ಎರಡಕ್ಕಿನ್ನೂ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್, ಕಂಡೀಷನ್ ಇವೆಲ್ಲ ನೋಡ್ಬೋದು. ತುಂಬ ಜನ ನಮ್ಮ ಸಬ್ಸ್ಕ್ರೈಬರು ಕಮ್ಮಿ ಬೆಲೆಗೆ ಬಂದ ಜೊತೆ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಜೊತೆದು ವಿಡಿಯೋ ಮಾಡ್ತಾ ಇರೋದು. ಹಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫಸ್ಟು. ಎರಡಕ್ಕಿನೂ ಈ ಜೊತೆಗೆ ಪಟ್ಟ ಬಂದ್ಬಿಟ್ಟು ನೀವು ಒಂದು 5ನೇ ಕಲ್ಲಿ ಹಿಂಗೆ ಬಿಡ್ಕೊಂಬಂದರೆ ಸಾಕು. ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಪಟ್ಟಗಳು ಕಮ್ಮಿ ಅಂದ್ರೂ 6 ಗಂಟೆ ಮೇಲೆ ಟೈಮಿಂಗ್ ಬಂದ್ಬಿಡುತ್ತೆ. ಬಾಜಿ ಬಂದ್ಬಿಟ್ಟು ಪಟ್ಟಗಳು ತಿರಾವಲಲ್ಲಿ ಬಂದರೆ 6-8 ರಾಕೆಟ್ ಬಾಜಿ ಇರುತ್ತೆ. ಹೆಣ್ಣು ಮೇಲೆ ಹೆಣ್ಣು ಬಣ್ಣಲ್ಲಿ ಬಂದರೆ 4-5 ಬಾಜಿ ಒಳಗಡೆ ಇರುತ್ತೆ. ಒಳ್ಳೆ ಬಂದ ಜೊತೆ ಆಗುತ್ತೆ. ಸ್ವಲ್ಪ ಕಷ್ಟ ಬಿಟ್ಬಿಟ್ಟು ಪಟ್ಟಗಳನ್ನ ಉಡಾನ್ ಸೆಟ್ ಮಾಡ್ಕೊಂಡು ಕರೆಕ್ಟಾಗಿ ಬಿಡ್ಕೊಂಬಂದರೆ 8 ಗಂಟೆ ತನಕ ಪಟ್ಟಗಳನ್ನ ಈ ಲೈನಲ್ಲಿ ಬಿಡ್ಕೊಬೋದು. ಎರಡಕ್ಕಿನ್ನೂ ಟಾಪ್ ಕ್ವಾಲಿಟಿಲಿರುತ್ತೆ. ಮೇಯ್ನ್ ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಗೆ ಕಮ್ಮಿ ಬೆಲೆಗೆ ಒಂದು ಬಂದ ಜೊತೆ ಕೂಡ ನಾನು ಬಿಟ್ಟಿದ್ದು ವಿಡಿಯೋ ಮಾಡ್ತಾ ಇರೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 5,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಎರಡಕ್ಕಿನ್ನೂ ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಗಂಡು ಬಂದ್ಬಿಟ್ಟು ಒಂದು ಕಡೆ ಕಲಾಂಕ ಕಣ್ಣಿರುತ್ತೆ, ಒಂದು ಕಡೆ ಬಿಳೆ ಕಣ್ಣಿರುತ್ತೆ. ಹೆಣ್ಣು ಬಂದ್ಬಿಟ್ಟು 2 ಕಡೆನೂ ಬಿಳೆ ಕಣ್ಣಿರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್ ಎರಡಕ್ಕಿನ್ನೂ ಟಾಪ್ ಆಗಿರುತ್ತೆ. ಲೈನು ಅಷ್ಟೇ ಸೂಪರ್ ಲೈನಲ್ಲಿ ಮಾಡಿಸಿರೋ ಹಕ್ಕಿಗಳು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಗಂಟು ತೋರಿಸ್ದೆ 1.5 ಬಾಲ ಲೆಕ್ಕ ಬರುತ್ತೆ. ಶುಕ್ತಿರಿ ಉದಾತಿರಿ ಬರುತ್ತೆ. ಚಾಪೆ ವಾಲ್ಗಳಲ್ಲಿ ತಿರಾವಲ್ ಗಂಡಿದು. ಆಲ್ಮೋಸ್ಟ್ ಒಂದು 10 ಗರಿ ತನಕ ತಿರಾವಲ್ ಗರಿಗಳಿದೆ. ಅದಕ್ಕೆ ಲೆಂತು, ಚಡಿ, ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ದಪ್ಪ ಇರುತ್ತೆ, ಗಟ್ಟಿ ಇರುತ್ತೆ, ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಇದು ಬಿಳೆ ಕಣ್ಣಲ್ಲಿ ಫುಲ್ಲು ಗ್ರೇ ಶೇಡು ಕಣ್ಣಿದು. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ ಗಂಡಲ್ಲಿ. ಇದು ನೋಡ್ಬೋದು. ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಹೀಗೆ ಕಣ್ಣಲ್ಲಿ ಮಾಡ್ತಾ ಇರುತ್ತೆ. ಇದು ಒಂದು ಸೈಡ್ ಕಣ್ಣು. ಇದು ಇನ್ನೊಂದು ಸೈಡ್ ಕಣ್ಣು ಕಲಾಂಕ ಕಣ್ಣಲ್ಲಿರುತ್ತೆ. ಫುಲ್ಲು ಬ್ಲೂ ಶೇಡ್ ಇರುತ್ತೆ. ಇಲ್ಲಿ ನೋಡ್ಬೋದು, ಫುಲ್ಲು ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ರಿಂಗ್ ನಂಬರ್ 3105. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಚಾಪೆ ವಾಲಲ್ಲಿ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ. ಸೆಂಟ್ರ್ ಬಾಲ ಮಾತ್ರ ಇರೋದು, ಮಿಕ್ಕಿದ ಬಾಲ ಎಲ್ಲ ಹೊಡೆದಿದ್ದೀವಿ. ಶುಕ್ತಿರಿ ಉದಾತಿರಿ ವೈಬ್ರೇಷನ್ ಎರಡಕ್ಕೆಲ್ಲೂ ಮೀಡಿಯಮ್ ವೈಬ್ರೇಷನ್ ಇರುತ್ತೆ. ಬಣ್ಣನೂ ನೋಡ್ಬೋದು. ಹಳೆ ಚಾಪೆ ವಾಲ್ ಬಣ್ಣಗಳಿವು. ಎರಡಕ್ಕಿನ್ನೂ ಚಾಪೆ ವಾಲ್ಗಳಲ್ಲಿ ಬಂದಿರೋದು. ಗಂಡು ಬಂದ್ಬಿಟ್ಟು ತಿರಾವಲ್ ಮೇಲೆ ಮಾಡಿಸಿರೋದು. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಇದು ನೋಡ್ಬೋದು. ಲೈಟಾಗಿ ಬಾದಾಮಿ ಶೇಡ್ ಇಟ್ಕೊಂಡಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ, ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಹೊಡೆತಲು ಬಂದ್ಬಿಟ್ಟು ಕಣ್ಣು ಪೂರ್ತಿ ತುಂಬಿಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ಸು ವೈಬ್ರೇಷನ್, ರೊಟೇಷನ್ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಮಾಡ್ತಾನೆ ಇರುತ್ತೆ. ಪುತ್ಲಿನ ತೀರಾ ಸಣ್ಣ ಮಾಡೋದು, ಅಗ್ಲ ಮಾಡೋದು ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಮಾಡುತ್ತೆ. ರಿಂಗ್ ನಂಬರ್ 3108.